ಗಂಗಿನ ಜ್ಞಾನದೇನ ಗೌರಿನ ಜ್ಞಾನದೇ ಗಂಗಣ್ಣ ಬಸವಣ್ಣನೋ ಕುಂಡ್ರಿಯಪ್ಪ ಎಲ್ಲರೂ ನಿಮಗೆ ದಯವಿಟ್ಟು ತೆಳಕೊಂಡ್ರಿ ದಯವಿಟ್ಟು ಅಂದ್ರೆ ಕಾಲು ಬೀಳ್ತೇನೆ ಅಂದಂಗ ಸಿದ್ಧ ಮಾಳಿಂಗರಾಯ ಶಿವನ ಸಿಡ್ಯಾಣ ಸಿದ್ಧನ ಸೇವೆ ಮಾಡ್ತಿದ್ದ ಅವಾಗ ಮಾಡುವಾಗ ಹೇಳ್ತಾನೆ ಸಿದ್ಧ ಬೀರದೇವ್ರ ಏ ಮಳಪ್ಪ ನಿನ್ನ ಹಳದಾನ ಹೂವ ಹಳದಾನ ಶೀತಾಳ ನನ್ನ ತಲೆ ಎದ್ದದು ಏನು ಬೇಕು ಗುರುನಾಥ ಅಂತ ಕೇಳಿದ್ರಿ ಸಿದ್ಧ ಮಾಳಿಂಗರಾಯ ಏನು ಹೇಳಿದ್ರಪ್ಪ ಅವಾಗ ಹೇಳ್ತಾನ ಬೀರದೇವ್ರ ಈ ಹಳದಾನ ಶೀತಾಳ ಮಳದಾನ ಹೂವ ನನಗೆ ಬೇಕಾಗಿಲ್ಲ ಪಟ್ಟಾಣದ ಹೂಕಾಯಿ ತಗೊಂಡವ ನಾಗರ ಬಾವಿ ಶೀತಾಳ ತಗೊಂಡವ ತಂದ ಸೇವೆ ಮಾಡೋದಿದ್ರು ಮಾಡ ಮಾಡಪ್ಪ ಇಲ್ಲ ಅಂದ್ರೆ ಜತ್ತಿ ನಾರಾಯಣಪುರದಾಗ ನಿನ್ನ ಹೆಂಡ್ರ ಮಕ್ಕಳು ಹೋಗಿ ಅಲ್ಲೇ ಸಂಸಾರ ಮಾಡ್ಕೊಂತ ಸಿದ್ಧ ಮಾಳಿಂಗರಾಯ ಅಂತ ಏ ಮರಗಳ ಇಲ್ಲಿ ಮಾಹಿತಿಲ್ಲ ಏನೂ ಇಲ್ಲ ಚಿಪ್ಪ ಬಂದ್ಕಂಗ ನಮಸ್ಕಾರ ಮಾಡಿ ಆರಾಮ್ ಕುಂಡ್ರಿ ಹೋಗ್ಬಿಡಿ ಹೌದಲ್ರಿ ಹಿರಿಯರ ಅಂದೆಳೆಗ ಸಿದ್ಧ ಮಾಳಿಂಗರಾಯ ಅಂದ 10 ಹಂಡ್ರದಾಗ ನಾಗರ ಬಾವಿ ಶೀತಾಳ ತರ್ತ ಪಟ್ಟಾಣದ ಹೂಕಾಯಿ ತಂದು ಸೇವೆ ಮಾಡ್ತೀನಿ ಗುರುನಾಥ ಆಶೀರ್ವಾದ ಮಾಡತ್ ಹೇಳ್ತೀನಿ ನಮಸ್ಕಾರ ಮಾಡಿ
ಹೀರದೇವರ ವರ ಹಸ್ತಿ ಎಳೆದು ಬಿಟ್ಟ ಸಿದ್ಧ ಮಾಳಿಂಗರಾಯ ಹೊಂಟ ನಡೆದು ಬಿಟ್ರಿ. ಸತ್ಯರಿ ಗ್ರಾಮ ಶಿಗಾಣ ಮಠ ಬಿಟ್ಟು ಹೊಂಟ ಹೊಂಟ ನಡೆದ. ಹಬ್ಬ ನವರಾತ್ರಿ ಸಬ್ಬಾನ ಸವರಾತ್ರಿ ಮುಂದೇನಾಯ್ತ್ರಿ? ಬಂದ ಎಲ್ಲಿ ಬಂದ? ಇದೇ ಬೀಜಗುಂತ್ರಿ. ಇಲ್ಲಿ 2 ಕಿಲೋಮೀಟರ್ ಮ್ಯಾಗ ಆದ್ರಿ ಬೀಜಗುಂತ್ರಿ. ಹೌದಲ್ರಿ ಸರ್? ಆಯ್ತಾಯ್ತ್ರಿ. ಬೀಜಗುಂತಿಗೆ ಬಂದ ಕರಿ ಹುಲಿ ಕಟ್ಟಾಡ್ತಿತ್ತು, ಬಿಳಿ ಹುಲಿ ಬಿಚ್ಚಾಡ್ತಿತ್ತು. ಹುಲ್ಯ ಮುಗ್ರಿಯ ನಾಯಿಗಳು ಚಕ್ಕಂದಿ ಹಾಕೋದು ಕೂತು ಬಿಟ್ಟಿವು. ಸಾಕಿದ ಮಗ ಬುಳ್ಳಪ್ಪ ದೊಡ್ಡಿಗೆ ತಲೆ ಹಚ್ಕೊಂಡು ಮನ್ಕೊಂಡು ಬಿಟ್ಟಿದ್ರಿ ಕಂಬಳಿ ಹಾಸಿ. ಕೇಳಿಸ್ತದಿಲ್ರಿ ಎಲ್ಲರಿಗೆ? ಹಂಗಂದ್ರ ನಾ ಬಂದೇ ಮಾಡ್ತ ಮತ್ತ ಅವಾಗ ಸಿದ್ಧ ಮಾಳಿಂಗರಾಯ ನೋಡಿ ಆನಂದ ಆದ. ಆನಂದ ಆಗಿ ಎಲ್ಲಿಗೆ ಬಂದ? ಜಿತ್ತಿನಾರಾಯಣಪುರಕ್ಕೆ ಬಂದ. ಜಿತ್ತಿನಾರಾಯಣಪುರ ಸದ್ಯದ ಹುಲಿಜಂತಿ. ಬಂಡಾದಗಸಿಲಿ ಹೈದ, ರಾಜ ಬೀದಿಲಿ ಹೈದ, ರಾಜವಾಣಿಲಿ ಹೈದ. ರಾಜವಾಡ್ಯದ ಮುಂದೆ ಹೋಗಿ ನಿತ್ರೊಳಗೆ ಮುಂದೆ ಏನಾಯ್ತಪ್ಪ? ತಾಯಿ ಕಣವಾಯಿ ಮಲ್ಲನಂತ ಮನೆಗೆ ಬಿಟ್ಟಿಲ್ಲ. ಹಂಸ ತೋಲಿಕ್ಕೆ ಮನ್ಸದ ಮೇಲೆ ಮುತ್ತಿನ ಸೆರಗ ಹಸ್ಯಾಳ ತಾಯಿ ಹಚ್ಕೊಂಡು ಮನ್ಕೊಂಡಳ. ಸುಗರ್ ನಿದ್ದೆ ಹತ್ತಿತ್ತು. ನಿದ್ದೆ ಹತ್ತಿದ ತಾಯಿಗೆ ಎಬ್ಸಿದ್ರ ಪಾಪ ಹತ್ತಿತ್ತು, ನನ್ನ ಕುಳಿಗೆ ಬಟ್ಟ ಹತ್ತಿತ್ತು ಅಂತೇಳಿ ಮಾಳಿಂಗರಾಯ ಬಾಗಲ ತೋಳ ಹಿಡಿದು ನನ್ನ ಸಿದ್ಧ ಮಾಳಿಂಗರಾಯ ನಿಂತ. ಮುಂದೆ ಏನಾಯ್ತ್ರಿ? ಅಂದುಗಳೇ ಅವಾಗ ತಾಯಿ ಕಣವಾಯಿಗೆ ತುಳಜಾಪುರ ತುಕ್ಕಬಾಯಿ ಎಚ್ಚರಿಕೆ ಮಾಡಿಬಿಟ್ರು. ಕನ್ನವ ಏಳ, ನಿನ್ನ ಮಗ ಬಂದಾನ, ನಿನ್ನ ಮಗ ಗುರು ಸೇವೆಗೆ ನಡೆದಾನ, ಹೇಳ ನನ್ನ ತಾಯಿ ಅಂತ ಹೇಳಿ ಎದ್ದಳ್ಯಾಗ. ತಾಯಿ ಕಣವಾಯಿ ಬೆದ್ದು ರೋಡ್ದು ಎದ್ದು ನಿದ್ದಿಗಣ್ಣು ತೆರೆದಾಳ. ತೆರೆದು ಎಡಕ್ಕೆ ಹೊಳ್ಳಿ ನೋಡ್ತಾಳೆ, ಯಾರು ಇಲ್ಲ. ಬಲಕ್ಕೆ ಹೊಳ್ಳಿ ನೋಡ್ತಾಳೆ, ಯಾರು ಇಲ್ಲ. ಹಿಂದೆ ನೋಡ್ತಾಳೆ, ಯಾರು ಇಲ್ಲ. ಮುಂದೆ ನೋಡೋದಾಗ ಮಗ ಮಾಳಿಂಗರಾಯ ಬಂದು ನಿಂತಾನ ತೋಳು ಬಗಲಿ. ಅವಾಗ ಅಂದಳು ತಾಯಿ, ಏ ಮಳಪ್ಪ, ಯಾಕೋ ಹಬ್ಬ ನವರಾತ್ರಿ ಸಬ್ಬನ ಸವರಾತ್ರಿ ಈ ಹೊತ್ತಿನಾಗ ಬರ್ಲಾಕ ನಿನಗೇನಾಗ್ಯದು ಅಂತ ಹೇಳಿ. ಅವಾಗ ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಸಿದ್ಧ ಮಾಳಿಂಗರಾಯ ಹೇಳ್ತಾನೆ, ಯವ್ವಾ ನನ್ನ ಗುರು ಕಾಡಬಾರ್ದು ಕಾಡೇನು, ಬೇಡಬಾರ್ದು ಬೇಡೇನ, ಪಟ್ಟಣದ ಹೋಗೈ ನಾಗರಬಾಯಿ ಸೀತಾಳ ಬೇಡ. ನಾ ಹೋಗ್ಬೇಕಾಗ ತಾಯಿ, ನಿನ್ನ ಆಶೀರ್ವಾದ ಬೇಡ. ಅವಾಗ ತಾಯಿ ಕಣವಾಯಿ ಅತ್ತಾಳ, ಏನತ್ತಾಳ? ಏ ಮಳಪ್ಪ, ನಿನ್ನ ಹೆಚ್ಚಿನ ಗುರು ಇದ್ರೆ ಗಂಚಿನ ಗುಡಿಯಾಗಿರಲ್ಲ. ಆ ಸಿಡ್ಯಾಣ ಸಿದ್ಧನ ಸೇವೆನೇ ಬೇಡ. ಹೆಂಡ್ರ ಮಕ್ಕಳು ತಗೊಂಡು ಇಲ್ಲೇ ಇರು. ಹಬ್ಬ ನವರಾತ್ರಿ ಸಬ್ಬನ ಸವರಾತ್ರಿ ಇಂಥವು ಹೊತ್ತಿನಾಗ ಹಾದೆ ಅಂದ್ರೆ ಹೆಂಗ ಓ ಮಾಡಪ್ಪ ತಂದೆಳಾಗ. ಸಿದ್ಧ ಮಾಳಿಂಗರಾಯ ಹೇಳ್ತಾನೆ ತಾಯಿಗೆ ನಮಸ್ಕಾರ ಮಾಡಿ. ಏನ್ ಹೇಳ್ತಾನೆಪ್ಪ? ತಾಯಿ ಗುರುವಿಗೆ ಒಮ್ಮೆ ವಚನ ಕೊಟ್ಟಿದ, ವಚನಕ್ಕೆ ಭ್ರಷ್ಟ ಆಗಬಾರ್ದು. ಹಳ್ಳಿ ತೋಳಕ್ ಬರಾಗಿಲ್ಲ. ಅವ ನನ್ನವ್ವ ನೀ ಬರೇ ಆಶೀರ್ವಾದ ಕೊಡು ತಾಯಿ. ಹೊತ್ತು ಹೊಂಡ್ರೊಳಗೆ ಗುರುವಿಗೆ ಕಾಡಿದ ಗುರುವಿ ಬೇಡಿದ ತಂದು ಉಣಿಸು ಕರ್ತವ್ಯ ನಂದು. ಅವಾಗ ಅಂದೇಳಾಗ ತಾಯಿ ತಾಳ, ಬ್ಯಾಡ ಮಾಡಪ್ಪ, ರಾತ್ರಿ ಹೊತ್ತು ನಾ ಹಾದೆ ಅಂದ್ರೆ ಏನದೋ ಯಾರಿಗೂ ಹೇಳಕ್ ಬರಂಗಿಲ್ಲ ಅಪ್ಪ ತಂದೇಳಾಗ. ಸಿದ್ಧ ಮಾಳಿಂಗರಾಯ ಹೇಳ್ತಾನ, ಗುರುವಿಗೆ ವಚನ ಕೊಟ್ಟು ಬಂದಿದ್ದ ತಾಯಿ, ನಾ ಮಾತ್ರ ಹೊತ್ತು ಹೊಂಡ್ರತಾಳಾಗ ಹೋಗಿ ಆ ಪಟ್ಟಣದ ಹೋಕಾಯಿ ನಾಗರಬಾಯಿ ಸೀತಾಳ ತಂದು ಸೇವೆ ಮಾಡ್ತೀನಿ ತಾಯಿ. ಗುರುವಿಗೆ ವಚನ ಕೊಟ್ಟಿದ, ವಚನಕ್ಕೆ ನಾ ಹಿಂದೆ ತಕೊಂಡಂದ್ರ ನನ್ನ ವಂಶ ಕುಳಿಗೆ ಬಟ್ಟ ಹತ್ತದ ಅಂದಳ್ಯಾಗ. ತಾಯಿಗೆ ನಿರ್ವ ಇಲ್ಲ. ತಾಯಿ ಕಣಬಾಯಿ ಈರವ್ ಶರಣಿಗೆ ಎಬಸ್ತಾಳ, ಏ ತಂಗಿ, ನಿನ್ನ ಗಂಡ ಬಂದಾನ, ನೀರಿಟ್ಟು ನೀರೇರಿ ಕೋರಟ್ಟು ಮಾಡಿ ಉಣಿಸಿ ನಿನ್ನ ಗಂಡಗ ಕಳುವಿಕೆ ಮಾಡಿ ಕೊಡುವ ತಂದೆಯಾಗ. ಕಾಮನ ಹಂಡ್ಯಾಗ ನೀರು ಕಾಸಿ ಭೀಮನ ಹಂಡ್ಯಾಗ ಬೆರಕಿ ಮಾಡಿ ತಾಯಿ ಇರವ ಶರಣಿ ಮಾಳಿಂಗರಾಯನ ಮಡದಿ ಇರವ ಶರಣಿ ಏನ್ ಮಾಡ್ತೀವಪ್ಪ? ಬೆರಕಿ ಮಾಡಿ ಪತಿದೇವ್ರ ತಗೋರಿ ಅಂತ ಹೇಳಿ ಒಂದು ಚರಿಗೆ ನೀರು ಕೊಟ್ಟು ಗಂಚಿನ ಬತ್ತಲು ಇಳಿತಾನು ಸಿದ್ಧ ಮಾಳಿಂಗರಾಯ. ಬತ್ತಲ ಹೋಗಿ ನಿಂದಿರ್ತಾನ. ನಿತ್ಯಳಾಗಿ ಇವ್ರು ಹಾರು ನೋಡ್ರಿ, ಕಾಡು ಗುರುವ
ಇವ ಸಿಡ್ಯಾಣಿಸಿದ್ದ ಬಹಳ ಕೈ ಏನ್ರಿ ಇವ ಬೆರಿಕೆ ಮಾಡ್ರಿ ಇವ ಸಿಡ್ಯಾಣಿಸ್ ಯಾನು ಯಾನು ಹಲಬಲ್ ಕತ್ತಿದ್ದೇವ ಯಾನು ಹೇ ಮಾಡ್ತೀರಿ ನಿಮ್ಮ ಹೆಬರೇಸ್ಕೊಳೆ ಗಬ್ಬರೆ ಕುಂಡ್ರಿ ಇಲ್ಲ ಅದು ಎದ್ದು ಹೋರಿ ಆ ಕಡೆ ಎಲ್ಲಿಗೆ ಬತ್ರಿ ಗಚ್ಚಿನ ಬಚ್ಚಲು ಶುದ್ಧ ಬಾಳಗಿರಾಯ ಗಂಜಿನ ಬತ್ತಲಾಗಿ ಇಳ್ತಾನ ಇಳದಳಾಗ ಶಿವನ ಸಿಡಾಣ ಸಿದ್ಧ ಕಾಣೋರು ಕರೆಸಿದ್ದ ಆಲಕನೂರು ಕರೆಸಿದ್ದ ಏನ್ ಮಾಡ್ತಾರ ಮುಂದ ಇವರು ರೂಪ ತೊಟ್ಟಕಂದ 4 ಮಗ್ಗಲಕ್ಕೆ 4 ನಾಗರ ಹೆಡಿಯಾಗಿ ಬಂದು ನಿಂತು ಬಿಟ್ಟ ಮುಂದೆ ಏನ್ ಮಾಡ್ತಾರೆ ಅಂದ್ರ ಯಾರ ಬಲ್ಲೆ ನೀರಿದ್ರು ಕೊಡ್ರಿಲ್ಲ ನೀರಿನ ಬಟ್ಲ ಪುಲ್ಲಿಯರು ಸಿದ್ಧ ಮಾಳಿಂಗ್ರ ಎತ್ತಾನ ಹೋಗಿ ಬತ್ತಲ ಕುತ್ತಾನ ಇರವ್ ಶರಣಿ ಬಂದು ತಳ್ಳಾನು ತಿಳಿತಪ್ಪ ಗಂಡಗ ಮಂಡಿಲೆ ಉಣಸ್ಲಕತ್ತಾಳ ಮೇಯ್ ತಿಕ್ಕಲಕತ್ತಾಳ ಅವಾಗ ಇವ್ರ 4 ಮಂದಿ 4 ದಿಕ್ಕಿ ನಿಂತು ಬಿಟ್ಟಾರ್ರಿ ನಾಗರ ಹಾವಾಗಿ ಹೌದೌದು ಇರವ್ ಶರಣಿ ಅಂದಳು ಗಂಡನ ಭಾವ ಭಕ್ತಿ ನೋಡವ ನೀನೇ ಸಿಡಾಣಿಸಿದ್ದ ಬಲಕ್ಕಿದ್ದವ ಸಿಡಾಣಿಸಿದ್ದ ಎಡಕ್ಕಿದ್ದವ ಹುಣೂರು ಸಿದ್ದ ಹಿಂದಿದ್ದವ ಕೊಣೂರು ಸಿದ್ದ ಮುಂದಿದ್ದವ ನಾಲ್ಕಾಂಡ ಸಿದ್ದ ನೀವೇ ಇದ್ದೀರಪ್ಪ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡ್ರಪ್ಪ ನಮಸ್ಕಾರ ನೋಡ್ರಿ ಗಂಡಗೆ ಒಂದು ಬಾದ್ಲಿ ನೀರು ಕೊಡೋ ಅಂದ್ರೆ ಅವ ಸಿಟ್ಟಿ ಬರ್ತಾಳ ನೀ ಸರಿ ಯಾಕ್ರವ ನೀವಲ್ಲ ನಮ್ಮ ಅವಾಗ ಹೇಳ್ತಾಳ ಇರವ್ ಶರಣಿ ಬಲಕ್ಕಿದ್ದವ ಸಿಡಾಣಿಸಿದ್ದ ಎಡಕ್ಕಿದ್ದವ ಹುಣೂರು ಸಿದ್ದ ಹಿಂದಿದ್ದವ ಕೊಣೂರು ಸಿದ್ದ ಮುಂದಿದ್ದವ ನಾಲ್ಕಾಂಡ ಸಿದ್ದ ಮಟ್ಟನೆ ಮಾಯ ಹಾರಿ ನನ್ನ ಗಂಡಗೆ ಏರಿಕೆ ಮಾಡ್ಬೇಕು ಚಳ್ಳಾನ ತಿಳಿದು ತೆಗೆದು ಗಂಡಗೆ ಮಂಡಿಗೆ ಅವಶ್ಯ ಏರಿಕೆ ಮಾಡಿದಳು ತಾಯಿ ಇರವ್ ಶರಣಿ ನಾ ತಾಯಿ ಎತ್ತೀನ್ರಿ ಮಳಪ್ಪ ತಾಯಿ ಅನ್ನಂಗಿಲ್ಲ ಮಳಪ್ಪನ ಹೆಣ್ತಿ ಅವಾಗ ಸಿದ್ಧ ಮಾಳಂಗಿರ ಜಾಮ ಜಳಕ ಮಾಡದ ನೇಮ ನಿಷ್ಠಿ ಮಾಡದ ಮಡಿಕಾಳದ ಮಡಿ ಹುಟ್ಟ 16 ಮಳದ ಮುಂಡಾಸ ಸುತ್ತಿ ಕಟ್ ಹೊಡೆದ್ ಬಿಟ್ಟ ಛಾಯಕ್ಕೆ ಬಿಳಿಯಂಗಿ ತೊಟ್ಟ ಆ ತೊಟ್ಟು ಸಿದ್ಧ ಮಾಳಂಗಿರ ತನ ಇನ್ನು ಹೆಂಗ್ ಮಾಡ್ಲಿ ಗುರುವಿಗೆ ಉಳ್ಳಾರ್ದಂಗ ಆಗ್ಬೇಕು ತಾಯಿಗೆ ಉಣ್ಣಂಗ ನನ್ನ ಮಾಯಕೋರ ಮಾಳಿಂಗರಾಯ ಹೋಗಿ ತಾಯಿಗೆ ನಮಸ್ಕಾರ ಮಾಡ್ದ ಇರವ್ ಶರಣಿ ಅಗಲು ಮಾಡಿ ಇಟ್ಟು ಬಿಟ್ರು ಗುರುವಿಗೆ ಉಳ್ಳಾರ್ದಂಗಾಯ್ತು ತಾಯಿಗೆ ಉಣ್ಣಂಗಾಯ್ತು ಅಂತ ಮಾಯಕೋರ ಮಾಳಿಂಗರಾಯ ಹೋಗಿ ನಮಸ್ಕಾರ ಮಾಡಿ ತಾಯಿ ಇರವ್ ಶರಣಿ ತಾಳೆ ಯಪ್ಪ ಎಲ್ಲಿಗೆ ಹೋದ್ರು ನಿನಗ ಗುರುವಿನ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದ ಹೋಗೋ ಮಳಪ್ಪ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟಾಳ ಸಿದ್ಧ ಮಾಳಿಂಗರಾಯ ಪಟ್ಟಣದ ಹೂಕಾಯಿಗೆ ಹೊಂಟಾನ ಈ ಕತಿ ಇಲ್ಲಿಗೆ ಮುಗಿಸೋಣ ಏನು ಮುಂದುವರ್ಸೋಣ ಇದು ಮುಗಿಲಾರ ಕತಿ ಅದ್ರಿ ಪೂರ್ತಿ ಮಾಡಂದ್ರೆ ನೀವು ತಿರ್ಕರೆ ಸಿದ್ಧ ಮಾಳಿಂಗರಾಯ ಜಂತಿ ನಾರಾಯಣಪುರ ಸದ್ಯದ ಹುಲ್ಲು ಜಂತಿ ಕಲ್ಲು ಗಡಗಡೆ ಹೈದ ಬೆಳ್ಳಿ ಬಣ್ಣದಾಗ ಸಿಲಿ ಹೈದ ಗಡಗಡೆ ಇಳಿದು ಸಿದ್ಧ ಮಾಳಿಂಗರಾಯ ಎಲ್ಲಿಗೆ ಬಂದ ಬೀಜಗುಂತಿಗೆ ಬಂದ್ರಿ ಆತ್ಮೀಯ ಬಂಧುಗಳೇ ಬೀಜಗುಂತಿಗೆ ಬಂದು ನೋಡ್ತಾನ ಮಗ ಬುಳ್ಳೆ ತಲೆ ಕೊಟ್ಟು ಮನೆಗೆ ಬಿಟ್ಟಾನ ಎದಕ್ಕ ದೊಡ್ಡ ಬಾಗಿಲಿಗೆ ಗುಲ್ಯ ಮುಗ್ರ ನಾಯಿಗಳು ಚಕ್ಕಂದಿ ಹಾಕ್ತಾವ ಬನ್ನಿಗೆ 1000 ಭಾಗ್ಯ ಮಾಲನಂತ ಮನೆಗೆ ಬಿಟ್ಟಾವ ಸಿದ್ಧ ಮಾಳಿಂಗರಾಯ ಎಲ್ಲಿ ಹೊಂಟ ಪಟ್ಟಣದ ಹೂಕಾಯಿಗೆ ಹೊಂಟ್ರಿ ಹೊಂಟಳಾಗ ಶಿವನೇ ಸಿಡಾಣ ಸಿದ್ಧ ಎತ್ತರ ಆಯ್ತು ಅವ ಅಂದ ಪಟ್ಟಣದ ಹೂಕಾಯಿಗೆ ಹೋಗ್ಬೇಕಾಗಿದ್ರ 9 ಕೋಟಿ ಸಿದ್ಧರಿಗೆ ಬಂದಿ ಹಾಕ್ಯಾನ ಧರ್ಮರಾಜ ಬಂದಿಗೆ ಹಾಕ್ಯಾನ ಇವ ಹೋಗಿ ಅವ್ರ ಕೈಯಾಗ ಸಿಕ್ಕರು ನಾನು ಸೇವೆ ಮಾಡೋರು ಯಾರು ಚಿಂತೆ ಹತ್ತಿ ಬಿಡ್ತೀರಿ ಯಾರಿಗೆ ಸಿಡಾಣಿಸಿದ ಚಿಂತೆ ಹತ್ತದಳಾಗ ಅವಾಗ ಹೇಳ್ತಾನ
ಅವನಿಗೆ ಬ್ಯಾಡ ಅಂತ ಹೇಳಿದ್ದು ಮಾಳಿಂಗರಾಯಗ ಹಂಗೆ ಹೋಗ್ಯಾನಂದ್ರ ಹೋಗ್ಬೇಕಂತ ಲಾಗ ಬೇಗದಾಗ ಅಂತರ್ಗಮನ ಚೇಜಿ ತಯಾರು ಮಾಡಿ ಚೇಜಿ ಮೇಲೆ ಕೂತು ಕಂಚಿ ಮೇಲೆ ಕಂಚಿ ಕಳೆದು ಬಿಟ್ರಿ. ಕಮಚಿ ಎಲ್ಲಿ ಬತ್ತು ಚೇಜಿ ಇದೇ ಬೀಜಗುಂತಿ ಮೇಲೆ ಹೇಳ್ತಾನೆ ಸಿಡಾಣ ಸಿದ್ಧ. ಏ ಬುಳ್ಳ್ಯ ಒಬ್ರ ಹೋಗ್ಕೊಡ್ರಿ ಸುಮ್ಮನೆ ಕೂತೀರಿ. ಬುಳ್ಳ್ಯ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನು ಅಂತ ಕೇಳ್ದೆಳ್ಯಾಗ ಕೈ ಸೊನ್ನಿ ಮಾಡಿ ಬುಳ್ಳಪ್ಪ ಹೇಳ್ತಾನ ಹಿಂಗೆ ಈ ಕಡೆ ಹೋಗ್ಯಾನಪ್ಪ ಅಂತ ಅಂದೆಳ್ಯಾಗ ಹೊರಗೆ ಹೋಗು ಹೊಡೆದು ಬಿಟ್ರಿ ಸಿಡಾಣ ಸಿದ್ಧ. ಏ ಮಳಪ್ಪ ಸುಮ್ಮನೆ ಏನೋ ತಿಳಿಲಾರ ಬಟ್ಟಕ್ಕೆ ಅಂದಿದ್ದು ನೀ ಹೋಗ್ಬೇಡ ಹೊಳ್ಳಿ ಬಾ ಹೇಳ್ತಾನೆ ಸಿದ್ಧ. ಮಾಳಿಂಗರಾಯ ಶರಣ ಮಾಳಿಂಗರಾಯ ಹೇಳ್ತಾನೆ ಯಪ್ಪ ಮುಂದಿಟ್ಟು ಕಾಲು ಹಿಂದೆ ಇಡೋದಿಲ್ಲ, ಹಿಂದೆ ಇಟ್ರೆ ನನ್ನ ಕುಳಿಗೆ ಬಟ್ಟ ಬರ್ತದ, ನನ್ನ ಹಾಲು ಮತ್ತದ ವಂಶ ಬೆಳೆಯಂಗಿಲ್ಲ. ಮುಂದಿಟ್ಟು ಕಾಲು ಮುಂದೆ ನಾ ಹೋಗವನೇ ತಂದೆಳ್ಯಾಗ ಅವಾಗ ಬೀರ ದೇವರತ್ತಾನ ಈ ಮಗನಿಗೆ ಹೊಳ್ಳಿ ಬರಂಗ್ ಮಾಡ್ಬೇಕಂತ ಹೇಳ್ಕೊಂಡ್ ಸಿಡಾಣಿಸಿದ್ದು ಯಾರು ಮಾಡಿದ್ರಿ? ಏನ್ ಮಾಡಿದ್ರಿ? ಅವನು ಗುರುವಿನ ಧ್ಯಾನ ಮಾಡ್ದ. ಹಿಂಗಾರೆ ಅಂದ್ರು ಜರ ಅವನು ಗುರುವಿನ ಧ್ಯಾನ ಯಾರು ಜಗದ್ಗುರು ರೇವಣ ಸಿದ್ದೇಶ್ವರ ಧ್ಯಾನ ಮಾಡ. ಯಪ್ಪ ಗುರುನಾಥ ಎಳ್ಯಾಕ ಆತಿ ನಂದಿ ಹೊತ್ತಿಗೆ ಆತಿ ನಂದಿ ಈಗ ಸದ್ಯ ಆಗಬೇಕಾದಾಗ ನೀ ಬರಬೇಕು ಅಂತ ಹೇಳಿ ಶಿವನೇ ಸಿಡಾಣಿಸಿದ್ದ ಅಂದ. ಅಂದಳಾಗ ಗುರು ರೇವಣ ಸಿದ್ಧ ಅಂದ ನನ್ನ ಶಿಷ್ಯ ನನ್ನ ಧ್ಯಾನ ಯಾಕೆ ಮಾಡ್ಯಾನ ಅಂತ ಹೇಳಿ ಲಾಗ ಬೇಗದಾಗ ಬಂದು ಬಿಟ್ಟ. ಯಾಕೋ ಬೀರಪ್ಪ ಯಾಕೆ ಕರೆದಿದ್ರು ನನಗೆ? ಕಾರಂಬ ಕತ್ತಲಿ ಬಿಳಬೇಕು, ಹೊರಮ್ಮ ಜಡಿ ಮೇಲೆ ಹತ್ತಬೇಕು, ಶ್ರೀಬೋರಿ ಹಳ್ಳ 2 ಅಡಿ ಸೋಸಿ ನಡಿಬೇಕು, ಮಾಳಪ್ಪ ಹೊಳ್ಳಿ ಬರಬೇಕು ಅಂದಳಾಗ ರೇವಣ ಸಿದ್ಧಗೂ ಗಾದ ಬಿದ್ದು ಬಿಡ್ತು. ಹಂಗೋ ಬೀರಪ್ಪ ಅಂತ ನೋಡು ಗುರುನಾಥ ಹಂಗ ಮುತ್ತಂಡಿ ಧರಿಗುಡದಾಗ ಹೋಗಿ ಮೇಘರಾಜ ಕೈ ಮಾಡಿ ಕರೆದ್ರಿ. ಯಾರು? ಜಗದ್ಗುರು ರೇವಣ ಸಿದ್ದೇಶ್ವರ. ಎಲ್ಲ ಕತ್ರಿ ಮಳಿ ದಿಕ್ಕ ತಪ್ಪಿ ಹೋಯ್ತ್ರಿ. ಮಿಂಚದ್ರ ಹಾದಿ ಕಾಣಿಸ್ತದ, ಮಿಂಚಲು ಇಲ್ಲ ಅಂದ್ರೆ ಹಾದಿ ಕಾಣಿಸಲ್ಲ. ಕಾರಮ್ಮ ಕತ್ತಲಿ ಬಿತ್ತು, ಬಹುರಮ್ಮ ಜಡಿ ಬೆಳತ್ತು, ಬೋರಿ ಹಳ್ಳ ತೊಂಬಿನ ಅಡಿಲಿಕತ್ತು 2 ಅಡಿ ಸೋಸಿ. ಹೌದಪ್ಪ ಹೌದು. ಸಿದ್ಧ ಮಾಳಿಂಗರಾಯ ಹೋಗಿ ಬೋರಿ ಹಳ್ಳದ ದಂಡಿ ಮುಂದೇನಾಯ್ತು ನೋಡ್ರಿ. ಆತ್ಮೀಯ ಬಂಧುಗಳೇ, ನಮ್ಮ ಹೆಂಡ್ರ ನಮ್ಮ ಮಾತು ಕೇಳಂಗಿಲ್ಲ, ನಿಮ್ಮಲ್ಲಿ ಕೇಳ್ತಿರ್ಬೇಕು ಗೊತ್ತಿಲ್ಲ, ಕೇಳ್ತಾರೆ. ಕಲಿಯುಗದ ಮಾತೇ ಹೇಳ್ತೀನಿ. ಅವಾಗ ಮಾಳಿಂಗರಾಯ ಹೋಗಿ ಅಂದ, ತಾಯಿ 10 ಹಳ್ಳರೊಳಗೆ ಸಿಡಿಯಾಡಿಸಿದ್ದನು ಸೇವೆ ಮಾಡ್ಬೇಕಾಗ್ಯದ, ಹೂಕಾಯಿ ಶೀತಳ ತರಬೇಕಾಗ್ಯದ, ನನಗೆ ದಾರಿ ಕೊಡ ನನ್ನ ಅವ್ವ ಅಂತ ಹೇಳಿ ನಮಸ್ಕಾರ. ಅವಾಗ ತಾಯಿ ಶ್ರೀ ಬೋರಿ ಹಳ್ಳ ತುಂಬಿ ಹರಿವು ಹಳ್ಳ ತುಂಡಗಡದ ತೆಳಕಿನ ತೆಳಕಾಯ್ತು, ಮೇಲ್ಕಿಂದ ಮೇಲಕಾಯ್ತು. ಮುಂದೇನಾಯ್ತು? ಸಿದ್ಧ ಮಾಳಿಂಗರಾಯ ಹೈದು ಹೋದ. ಹೋಯ್ ಹೊಳ್ಳಿ ನೋಡ್ತಾನೆ, ಹಿನ ಹಂಗೆ ನಿಂತು ಬಿಟ್ಟ. ಯಾವಾಗೋ ಪಾಪಿಸ್ಟ್ ಹಾಯ್ದದ ಅಂತ ಹೇಳಿ ನನ್ನ ಮ್ಯಾಲೆ ನಿಮಿತಿ ಕೊಡ್ಬೇಡ ನನ್ನ ಅವ್ವ. ಸರಿಯಾಗಿ ಹರಿದು ಹೇಳ್ತಾಳ ಗಂಗಮ್ಮ ತಾಯಿ, ಮಗನ ಹೈದು ಹೋಗಿದ್ದಿ ಖರೆ, ನನಗೊಂದು ಚಾದ್ ಕೊಟ್ರೆ ನೀನು ನಾ ಏಕಾಗಿ ಹರಿತೀನಿ ಅಲ್ಲ, ಹರಿಯಂಗಿಲ್ಲ. ನೋಡ್ರಿ ಮಾಳಿಂಗರಾಯ ದಿಕ್ಕು ತಪ್ಪಿ ಹೋಯ್ತು. ಮಾಳಿಂಗರಾಯ ಅಂದ, ಏನ್ ಚಾದ್ ಕೊಡ್ಲಿವ, ಏನು ಚಾದ್ ಕೊಡ್ತೀವಿ? ತವರು ಮನಿ ಹೆಣ್ಮಕ್ಳು ತವರು ಮನಿಗೆ ಬಂದ ಮೇಲೆ ಬಾಣತಾನ ಆಗಿ 1.5 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಹೋಗ್ತಾರ. ಈಗೆಲ್ಲ ಸಿಜರ್ ಬಂದವ್ರಿ. ಹೌದು, ಸಿಜರ್ ಬಂದವ. ನಮ್ ಕಡೆ ಆತಾವ, ನಿಮ್ ಕಡೆ ಆತಾವ ಇಲ್ಲ. ಅವಾಗ ನನ್ನ ಹೆಣ್ಮಕ್ಳು ಹಡದ ಗಂಡ ಮನಿಗೆ ಹೋಗೋತ್ನಾಗ ಗಂಗಿ ಪೂಜೆ ಅಂತ ಹೇಳಿ ಗಂಗಿ ಪೂಜೆ ಮಾಡ್ತಾರೆ. ನಿಮ್ಮಲ್ಲಿ ಮಾಡ್ತಾರಲ್ಲ, ಯಾರಿಗೂ ಮಾಡ್ತಾರೆ. ನಮ್ ಕಡೆ ಚಾವಿಗೆ ಮಾಡ್ತಾರೆ, ಎಲ್ಲೇಕ್ ಮಾಡ್ರು ಮಾಡ್ತಾರ. ಹಂಗಲ್ಲ. ಈಗ ಏನಾಗ್ಯದ್ರಿ, ಪೈಪ್ ಲೈನ್ ಆಗ್ಯಾವ, ಚಾವಿ ಆಗ್ಯಾವ್ರಿ, ಚಾವಿಗೆ ಪೂಜೆ ಮಾಡ್ತಾರೆ.
ಯಾರು ಈಗ ನೀವು ಎಲ್ಲಿ ಹೋಗೋರಿದ್ದೀರಿ ಯಾನ್ ಮಾಡೋರಿದ್ದೀರಿ ನನಗ್ ಮುಗಿಸತ್ತನ್ರಿ ಭಂಡಾರ ಕೊಟ್ಟು ಕರ್ಸನ ಬೆಳಗ್ ಪಾರ್ ಮಾಡ್ತೀರಿ ಇದು ಭಂಡಾರಿ ಇದು ಭಂಡಾರಿ ನಾ ದೇವಿನ ಮಾತು ಹೇಳಕತ್ತಿದ ದೇವ್ರ ಮಾತು ಹೇಳತ್ತ ಶಿಬಿರ ಆತವನ್ರಿ ನಿಮ್ಮಲ್ಲಿ ಮಾತು ದೇವ್ರ ಬರ್ಲಿ ಹೇಳ್ಬೇಡ್ರಿ ಗೌಡ್ರ ಹಂಗ್ರಿ ಗೌಡ್ರ ನೀರ್ದಾರ ಬಾಯಿ ಮುಗುಳ್ತೀರಿ ಮಾತ್ ಬರ್ರಿ ಮಾಡ್ಲಿ ಬಾಳಿಂಗರ ಶಿಡ್ಯಾಣ ಸಿದ್ದನ ಮಾನಕಾರಿ ಟಪಡೆ ಹೇಳದೆಳೆಗ ಎಲ್ಲಿಗೆ ಬತ್ತ ಶ್ರೀ ಬೋರಿ ಹಳದಾಗ ಬಂದ ತಾಯಿ ಗಂಗಮ್ಮ ತಾಯಿಗೆ ಸಿದ್ಧ ಮಾಳಿಂಗರ ಆಶೀರ್ವಾದ ನೀಡದ ಏಕಾಗಿ ಹರಿಲಿಕ್ಕತ್ತು ಹೋಗಿ ನನ್ನ ಮಾಳಿಂಗರಾಯ ಪಟ್ಟಣದ ಹೋಕಾಯಿ ನಾಗರಬಾವಿ ಶೀತಾಳ ತಂದು ಗುರುವಿನ ಸೇವೆ ಮಾಡ್ಯಾನ್ರಿ ಗುರು ಸೇವೆ ಮಾಡ್ಯಾನ ಇಲ್ಲಿಗೆ ಸಂದು ಮುಗಿಸೂನು ಎಲ್ಲರಿಗೂ ಬಹಳ ಬೇಸರ ಆಗ್ಯದ ಇರ್ಲಿ ಬಿಡು ಇದು ಮುಗಿಲಾರ ಕಥೆಯಲ್ಲಿ ಬಂಧುಗಳೇ ಸಿದ್ಧ ಮಾಳಿಂಗರ ಮುಗಿಲಾರ ಕಥೆ ಯಾವನಿಗೆ ಮುಗಿಸೋದಾಗಿಲ್ಲ ನನಗಂತೂ ಮುಗಿಸೋದು ಆಗುವುದಿಲ್ಲ ಖರೆ ಸುಡ್ರಿ ಅವಾಗ ಹೋಗಿರಿ ಅವ್ರನ್ನ ಸಿದ್ಧನ್ ಬಂಡಿ ಬಿಡಿಸಿ ತಂದ್ ಕಿಚನ್ ಮೇಟಿಗೆ ಹಚ್ಚಿದೆ ಅಲ್ಲಿ ಮುಂಡುಗನೂರ ನೋಡ್ರಿ ಮುಂಡುಗನೂರ ಚಿನ್ನಗುಂಡಿ ಹಿರೇಕುರುಬ ಚಿನ್ನಗುಂಡಿ ಹಿರೇಕುರುಬ ಬಂದು ಎಲ್ಲಿ ಕೂತಿದ ನರ್ಗಲ್ ಫಡಿ ಮೇಲೆ ಕೂತಿದ ಮುಂಡುಗನೂರು ಯಾಕಾಯ್ತತ್ ನಿಮಗೆ ಹೇಳ್ತೀನಿ ಒಂದು ಮಾತು ಅವಾಗ ಸಿದ್ಧ ಮಾಳಿಂಗರಾಯ ಹೋಗಿ ನರ್ಗಲ್ ಫಡಿ ಮೇಲೆ ಕೂತಾನ ಚಿನ್ನಗುಂಡಿ ಹಿರೇಕುರು ಮುಂದೊಂದು ಧರ್ಮ ಇತ್ತು ಹೋಗಿ ಕಾಣೂರು ದೇವರಿಗೆ ನ್ಯಾರಿ ಬಾಯಿನ ಕೊಡ್ಲಾರ್ದೆ ಬಾಯಾಗ ನೀರು ಹಾಕ್ತಿತ್ತು ನೀವ್ ಯಾರ ಬಾಯಾಗ ನೀರು ಹಾಕಿಲಾರ್ದೆ ಬಂದಿರಿ ದೇವ್ರಿಗೆ ನೀವು ಇಂಥವ್ರು ಅವಾಗ ಏ ಬಾಬಾ ಅಂದವ ಸಿದ್ಧ ಮಾಳಿಂಗರಾಯ ಏ ಬಾಬಾ ಬಾಬಾ ಹೊಸ ಭಾಳ ಆಗ್ಯಾವ ಹೊಟ್ಟೆ ಹಸದ ಒಂದು ರೊಟ್ಟಿ ಇದ್ರ ಕೊಡು ಅಂತ ಹೇಳಿದ್ಬಿಟ್ಟ ಯಾರು ಸಿದ್ಧ ಮಾಳಿಂಗ್ರ ಅಂದಳ್ಯಾಗ ಚಿನ್ನಗುಂಡಿ ಹಿರೇಕುರು ಬರ್ತಾನ ದಿನ ನ್ಯಾರಿ ಬಾನ ಒಯ್ದು ಕಾಣೂರು ಕರೆಸಿದ್ದು ಮುಟ್ಟಿಸಲಾರ್ದೆ ನಾ ಮುಟ್ಟಂಗಿಲ್ಲ ನಾ ನಿನಗೆ ಕೊಡಂಗಿಲ್ಲ ನಾನು ಗುರುವಿಗೆ ಉಣಿಸ್ತೀನಿ ಅಂತ ಹೋದ ಎಲ್ಲಿ ಹೋದ ಗುರುವಿನ ಮಠಕ್ಕೆ ಕಾಣೂರು ಮಠಕ್ಕೆ ಹೋದ ಹೋಗಿ ಸುಮ್ಕೊಂಡ್ರು ನೀ ತಳ್ಕೊಂಡ್ರು ಸಿದ್ಧ ಮಾಳಿಂಗರ ಹೋಗಿ ಬುತ್ತಿ ಬಿತ್ತರೊಳಗೆ ಬಾಲುಳಗ ಚಿನ್ನಗುಂಡಿ ಹಿರೇಕುರುಬ ಬುತ್ತಿ ಬಿತ್ತದ ಬಾಲುಳಾಗಿ ತೇಲಕತ್ತು ಯಾಕೋ ಮಗನ ಗುರು ಬೀರದೇವ್ರ ಹತ್ತಾನ ಯಾಕೋ ಮಗನ ದಿನ ಇಂಥ ಬುತ್ತಿ ಬರ್ತಿತ್ತು ಹಿಂದ್ಯಾಕೆ ಬಾಲುಳು ತೇಲಕತ್ತು ನನಗೆ ಏನೂ ಗೊತ್ತಿಲ್ಲ ಗುರುನಾಥ ನಮಸ್ಕಾರ ಏ ಹಾದ್ಯಾಗ ಯಾರ ಒಂದು ಮುದುಕ್ ನಿನಗೆ ಬುತ್ತಿ ಬೇಡೇದೇನ ಯಪ್ಪ ಒಂದು ಮುದುಕ್ ಕೂತಿತ್ರಿ ಬೇಡಿತ್ತು ಅಂದಿ ಆನಂದಿ ನಾ ಗುರುವಿಗೆ ಉಣಿಸಲಾರ್ದೆ ಬರುದು ಮಗನ ಹೊಳ್ಳಿ ಹೋಗ್ಯಂದ ಅವನಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ ಹೋಗಿ ಮಗನ ಹಾ ಅಂದವ ಚಿನ್ನಗುಂಡಿ ಹಿರೇಕುರವ ಅವ ಯಾರು ನಿನಕ ಹೆಚ್ಚಿನ ನನಕ ಹೆಚ್ಚಿನವ ಸಿದ್ಧ ಮಾಳಿಂಗರಾಯ ಬೀರದೇವ್ರಕ್ಕಿಂತ ಹೆಚ್ಚಿನ ಮಹಾನಂತಿ ಸಭದ ಕೈ ಎತ್ತಿ ಹೋಗ್ಯಂದ ಅಲ್ಲೆಲ್ಲಿ ಹೋಗೋರೊಳ ಮುದುಕಿಲ್ಲ ಮುದುಕ ಎಲ್ಲಿ ಹೋಗ್ಯಾನ ಯಾರಿಗೂ ಗೊತ್ತಿಲ್ಲ ಅವಾಗ ಹೇಳ್ತಾನ ಚಿನ್ನಗುಂಡಿ ಹಿರೇಕುರುಬ ಈ ಮುಂಡಗನೂರ ತಿಳ್ಕೊಂಡು ಹೆಸರು ಇಡ್ತೀನು ನೀ ನನಗೆ ಪ್ರತ್ಯಕ್ಷ ಆಗಿ ಭೇಟಿ ಆಗು ನಿನ್ನ ಮಠ ಇಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂಡಗನೂರು ಬಿಟ್ಟು 2 ಕಿಲೋಮೀಟರ್ 3 ಕಿಲೋಮೀಟರ್ ಮೇಲೆ ಬಂಧುಗಳೇ ಅಲ್ಲಿ ಸದ್ಯ ಮಠ ಆಯ್ತು ಮಠ ಆದ್ರಿ ಇದೆಲ್ಲ ಸ್ವಂತ ತಿರುಗಾಡಿ ನಾ ಪರೀಕ್ಷೆ ಮಾಡ್ಕೊಂಡು ನಾ ಹೇಳಕತ್ತಿದ ಸುಮ್ಮನೆ ನಾ ಬಾಯಿ ಮಾತು ಹೇಳಾವಲ್ಲ ಅದಕ್ಕೆ ನನ್ನ ಹುಲಜಂತಿ ಮಾರಾಯಿಗಳು ಶಿವಪ್ಪ ಮಾರಾಯ ಗೋಪಾಳ ಮಾರಾಯ ಏನು ಕತಿ ಹೇಳ್ಯಾರ ಅದೊಂದು ಸ್ವಲ್ಪ ತಲೆಯಾಗಿ ಇಟ್ಕೊಂಡು ನಾ ಹೇಳಕತ್ತಿದ ಏನೋ ತಪ್ಪು ತಡಿಗಳಾಗಿದ್ರು ಸಹಿತ ನಿಮ್ಮ ಮಗನೇ ತಪ್ಪು ಮಾಡ್ಯಾನ ಅಂತ ಹೇಳ್ಕೊಂಡು ಸಭಿಕರಿಗೆಲ್ಲ ವಿನಂತಿ ಮಾಡಿ ಈ ಕತಿ ಇಲ್ಲಿಗೆ ಮುಗಿಸಿ
ಉಯ್ಯಾಳದೊಳಗೇನೋ ನಾನು ಸಿದ್ಧ ಮಾಡಿರಾಯನೋ